ಏಯ್ ಬಾಯಿಲಿ. ತಗೊಂಡು ಮಾತಾಡು. ಹಲೋ, ಯಾರು? ಮೇಡಮ್ಮ? ನಾನೇ. ಹೇಳಿ ಮಹೇಶ್, ಏನೋ ಮಾತಾಡ್ಬೇಕಂದೆ. ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ, ಹೇಳಿ ಮಹೇಶ್. ಆ ACP ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾನೆ. ಪ್ರತಿಮಾನ ರೇಪ್ ಮಾಡಿದ್ ನಾವಲ್ಲ ಮೇಡಮ್. ಮತ್ತೆ ಆ ರೇಪ್ ಮಾಡಿದ್ಯಾರು? ಅವರೆಲ್ಲ ದೊಡ್ಡ ಮನೆ ಮಕ್ಕಳು ಮೇಡಮ್. ಜಡ್ಜ್ ಅವ್ರ ಮಗ ಕೋಮಲ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ ರಾಜೇಂದ್ರ, MLA ಅವ್ರ ಮಗ ಸೂರ್ಯ ಮೇಡಮ್. ಮತ್ತೆ ಆ ತಪ್ಪನ ನೀನ್ ಯಾಕೆ ಒಪ್ಕೊಂಡೆ? ಅದೆಲ್ಲ ಬೇರೆ ಕತೆ ಮೇಡಮ್, ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್? ಕೋಮಲ್, ನೀನೇನು ಬದಲಾಗಿಲ್ಲ ಕೋಮಲ್. ಐಮ್ ಸಾರಿ ಪಾಪ. ನೆಕ್ಸ್ಟ್ ಟೈಮ್ ನೀನ್ ಸಾರಿ ಹೇಳಿದ್ರು ಕೂಡ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ನೀವು ಮಾಡಿದಂಥ ಹಲ್ಕ ಕೆಲಸನೆಲ್ಲ ಮುಚ್ಚಿಟ್ಟು ಇನ್ನೊಂದು ಜನ್ಮ ಕೊಟ್ಟಿದ್ದೀನಿ. ಎಷ್ಟೇ ಆದರೂ ತಪ್ಪಾಗಿ ಜಡ್ಜ್ಮೆಂಟ್ ಕೊಟ್ಟು ದುಡ್ತಿರೋಂಥ ದುಡ್ಡಲ್ವಾ? ನಾನು ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ಖರ್ಚು ಮಾಡಿದ್ರೆ ಏನ್ ತಪ್ಪಾಗುತ್ತೆ? ನೋಡಿ, ಅಪ್ಪ ಹೆಂಗಿರ್ತಾನೆ ಮಗನೂ ಹಂಗೆ ಇರ್ತಾನೆ. ಶಟ್ ಅಪ್. ಇನ್ನೊಂದ್ಸತಿ ಯಾವ್ದಾದ್ರು ಕೆಲಸ ಆ ಕಡೆ ಈ ಕಡೆ ಆದ್ರೆ ನಾನು ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡೋದಿಲ್ಲ. ಜೈಲಲ್ಲಿ ಹಾಕಿದ್ದನ್ನ ಮುಚ್ಕೊಂಡು ತಿನ್ಬೇಕಾಗತ್ತೆ. ಮೈಂಡ್ ಇಟ್. ನಾಳೆಯಿಂದ ಲಾ ಚಂಬರ್ಸ್ಗೆ ಹೋಗಿ ಕೆಲಸ ನೋಡ್ಕೋ. ಓಕೆ ಪಾಪ, ಬರ್ತೀನಿ. ಗುಡ್ ನೈಟ್. ರಾಜ, ಮೊನ್ನೆ ನಿಮ್ಮಿಂದ ಅಷ್ಟೊಂದು ಸೀರಿಯಸ್ ಕ್ರೈಮ್ ಆಗಿದೆ, ಇನ್ನೂ ಬುದ್ಧಿ ಬಂದಿಲ್ವಾ? ಅಷ್ಟು ದುಡ್ಡು ಕೊಟ್ಟು ಬಿಡಿಸ್ತಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನೇಣ್ಗಂಬದಲ್ಲಿ ನೇತಾಡ್ತಾ ಇದ್ದೆ ನೀನು. ನಾಳೆಯಿಂದ ಬೇಗನೆ ಬರ್ತೀನಿ, ತಗೊಳ್ಳಿ ಮಮ್ಮಿ. ಬರೋದ್ ಮಾತ್ರ ಅಲ್ಲ, ನಿನ್ನ ಹ್ಯಾಬಿಟ್ಸ್ ಎಲ್ಲ ಬದಲಾಗಬೇಕು, ಸರಿನಾ? ರಾಜ, ಆಗಿದೇನೋ ಆಗೋಗಿದೆ. ಈ ಕೆಟ್ಟಲ್ಸನ ಬಿಟ್ಬಿಡು. ನೀನು ಒಳ್ಳೆನಾಗ್ ನಡ್ಕೋ. ರಿಹ್ಯಾಬಿಲೇಷನ್ ಸೆಂಟರ್ಗೆ ಹೋಗು. ಹಲೋ ಮಿಸ್ಟರ್, ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವೇ ನನ್ನ ಹೆತ್ತ ತಂದೆನಾ? ಯುವರ್ ಬಾಯ್ ಫ್ರೆಂಡ್ ವಿಲ್ ನಾಟ್ ಬಿಕಮ್ ಮೈ ಫಾದರ್. ರಾಜ, ಹೋಲ್ಡ್ ಯುವರ್ ಟಂಗ್. ಅವ್ರು ಯಾರು ನನಗೆ ಹೇಳೋದಿಕ್ಕೆ? ಹುಷಾರು, ಇನ್ನೊಂದ್ಸತಿ ಅವ್ರ ಬಗ್ಗೆ ಏನಾನ ಹೇಳಿದ್ರೆ ಗೇಟಿಂದ ಆಚೆ ಇರ್ತೀಯ. ಇರ್ತೀನಿ, ಖಂಡಿತ ಇರ್ತೀನಿ. ನೀವೇ ನನಗೆ ಹೇಳಬೇಕಾಗಿಲ್ಲ. ನಮ್ಮಪ್ಪ ಡಿವೋರ್ಸ್ ಕೊಡ್ಬೇಕಾದ್ರೆ ನನಗೋಸ್ಕರ ನಿಮಗ್ ಕೊಟ್ಟಿದ್ದ ದುಡ್ಡನ್ನ ನನ್ನ ಮುಖದ ಮೇಲೆ ಹಾಕಿ ಗೇಟ್ ಬಿಟ್ಟೇನು ದೇಶ ಬಿಟ್ಟೆ ಹೋಗ್ತೀನಿ. ಹೌದಾ? ಮೊನ್ನೆ ನಿನ್ನ ಕೇಸಿಂದ ಹೊರಗಡೆ ಕರ್ಕೊಬರಕ್ಕೆ ದುಡ್ಡು ಯಾರೋ ಕೊಟ್ಟಿದ್ದು? ನಿಮ್ ತಾತನ? ನಮ್ಮಪ್ಪ ಕೊಟ್ಟಿದ್ದ ಪ್ರಾಪರ್ಟಿ ಕಂಪೇರ್ ಮಾಡಿದ್ರೆ ಸಮುದ್ರದಲ್ಲಿ ಒಂದು ಬಂದಿಗೆ ನೀರ್ ತೆಗೆದಂಗೆ. ಲೆಕ್ಕ ನಾಳೆ ನೋಡ್ಕೊಳ್ಳೋಣ. ಗುಡ್ ನೈಟ್. ಇಟ್ಸ್ ಓಕೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ನನ್ನ ಪವರ್ ಎಲ್ಲ ಯೂಸ್ ಮಾಡಿ ನಿನ್ನ ರೇಪ್ ಕೇಸಿಂದ ಏನಕ್ಕೆ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಅಂತ ಗೊತ್ತಾ? ನೀನು ನಾಳೆ MLA ಆಗಿ ಈ ಸ್ಟೇಟ್ಗೆ CM ಆಗ್ತೀಯಾ ಅಂತ. ಡ್ಯಾಡಿ, ನೀನ್ ಇರ್ಬೇಕಾದ್ರೆ ನಂಗೆ ಯಾವ ಭಯ? ನೀನ್ ಅಂದ್ಕೊಂಡಂಗೆ ನಾನು CM ಆಗ್ತೀನಿ. ಬುದ್ಧಿ ಇದೆಯಾ ಇಲ್ವೋ ನಿನ್ಗೆ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ನೀನ್ ಬೆಳಿಬೇಕು ಅಂದ್ರೆ ನಿನ್ಮೇಲೆ ಯಾವ ಕ್ರಿಮಿನಲ್ ಕೇಸ್ ಕೂಡ ಇರಬಾರ್ದು.
ನಿನ್ ಬಿಹೇವಿಯರ್ ನೋಡ್ತಾ ಇದ್ರೆ ಏನೋ ದೊಡ್ಡದೇ ಸಿಕ್ಕಾಕೊಳ್ಳೋ ಕೆಲಸ ಮಾಡ್ತೀಯ ಅನಿಸ್ತಾ ಇದೆ. ಡೋಂಟ್ ವೆರಿ ಡ್ಯಾಡಿ, ಆ ಥರ ಏನೂ ಆಗೋದಿಲ್ಲ. ಅದೆಲ್ಲ ನನಗೆ ಹೇಳ್ಬೇಡ. ಇವತ್ತಿಂದ ಎಲ್ಲಾದ್ರೂ ರೇವ್ ಪಾರ್ಟೀಸ್ಗೆ ಹೋಗೋದು, ಹುಡುಗಿರ ಜೊತೆ ಸುತ್ತೋದೆಲ್ಲ ನಿಲ್ಸಿ ನನ್ನ ಜೊತೆ ಪಾಲಿಟಿಕ್ಸ್ಗೆ ಹೇಳ್ಕೊ, ರಾಜಕೀಯ ಕಲ್ತ್ಕೋ. ಕಲ್ತ್ಕೊಳಕ್ ಏನಿಲ್ಲ ಡ್ಯಾಡಿ, ನೀನ್ ಹೆಂಗಿರೋ ರಾಜಕೀಯದಲ್ಲೇ ಇದೆಯಾ. ಯಾವ್ದಾರ ಒಂದು ಕಾನ್ಸ್ಟಿಟ್ಯೂವೆನ್ಸಿಲಿ MLA ಆಗಿ ನಿಲ್ಸು, ಆಮೇಲೆ ಗೆಲ್ಸು. ಆಗ ನಾನ್ಯಾರು, ನನ್ನ ತಲೆ ಏನು ಅಂತ ನಿಂಗೆ ಪ್ರೂವ್ ಆಗುತ್ತೆ. ಪ್ರೂವ್ ಮಾಡ್ಬಿಡ್ತೀಯಾ? ಪ್ರೂವ್ ಮಾಡ್ಬಿಡು. ಒಂದ್ ವೇಳೆ ನಿನ್ ಮಾತು ಕೇಳ್ಕೊಂಡು ನಾನು ಆ ಥರ ಮಾಡಿದ್ರೆ ನನ್ನ ಪೊಲಿಟಿಕಲ್ ಲೈಫ್ನ ಹಾಳು ಮಾಡ್ಕೊಂಡು ನಿನ್ನ ಜೊತೆನೆ ಮನೇಲಿ ಕೂತ್ಕೊಂಡು ಭಜನೆ ಮಾಡೋಣ. ಭಜನೆ ಸರಿನಾ? ಭಜನೆ ಮಾಡೋಣ. ಆ ಥರ ಏನೂ ಆಗಲ್ಲ ಡ್ಯಾಡಿ. ನೋ, ನಾನು ಹೇಳೋದು ಕೇಳು ಅಷ್ಟೇ. ನಾಳೆಯಿಂದ ನೀನ್ ನನ್ನ ಜೊತೆ ಆಫೀಸಿಗೆ ಬರ್ಬೇಕು, ಕೆಲ್ಸ ಕಲ್ತ್ಕೊಳ್ಳಿ ಅಷ್ಟೇ. ಗುಡ್ ನೈಟ್ ಅಂಡ್ ಗೆಟ್ ಲಾಸ್ಟ್. ಸಾರಿ ನಂದಿನಿ, ಸ್ವಲ್ಪ ಲೇಟ್ ಆಯ್ತು. ಬಾ ಕೂತ್ಕೋ. ಡಾಕ್ಯುಮೆಂಟ್ ಡೇಟ್ ಏನು ನಂದಿನಿ? 29 January 2021. ನಂದಿನಿ, ಒಂದ್ಸಲ ಈ ಪೇಜ್ ನೋಡು. ವಾವ್, ಮೆಡಿಕಲ್ ಎಕ್ಸಾಮಿನರ್ ಸಿಸ್ಟಮ್ನ ಎಷ್ಟು ಈಸಿಯಾಗಿ ಹ್ಯಾಕ್ ಮಾಡಿದ್ಯಾ. ಮತ್ತೆ CS ಇಂಜಿನಿಯರ್ ಅಂದ್ರೆ ಸುಮ್ಮನೆನಾ? ಯು ಆರ್ ರೈಟ್. ಎಸ್, ದಿಸ್ ಇಸ್ ಸ್ಟ್ಯಾಂಫರ್ಡ್ ಎಟಾಪ್ಸಿ ರಿಪೋರ್ಟ್. ಅಂದ್ರೆ ಕೋರ್ಟಲ್ಲಿ ಶಿಕ್ಷೆ ಸಿಕ್ಕಿರೋ ರೇಪಿಸ್ಟ್ ಇದ್ದಾರಲ್ಲ, ಅವರ DNA ಮ್ಯಾಚ್ ಮಾಡಿರೋ ರಿಪೋರ್ಟ್. ಶಿವ, ಹಳೆ ರಿಪೋರ್ಟ್ಸ್ ಇನ್ನೂ ಇದೆಯಾ ಅಂತ ನೋಡು. ಓಕೆ, ಒಂದು ನಿಮಿಷ. ಸೇಮ್ ಡೇಟ್ ಅಲ್ವಾ? ಹೌದು. ಇವಾಗ ನೋಡು. Luckily, they have not deleted this report. I want this report. ಪೆನ್ ಡ್ರೈವ್ ಇದೆಯಾ? ಕೊಡು, ಕಾಪಿ ಮಾಡ್ಕೊಡ್ತೀನಿ. I want both the reports. ಎಸ್, ಕಾಪಿ ಆಗಿದೆ. Superb. ಸರ್, ನಾನು ಭಾಷಾ. ಭಾಷಾ, ಹೇಳು. ನಮ್ಮ ಸಿಸ್ಟಮ್ ಹ್ಯಾಕ್ ಆಗಿದೆ ಸರ್. ನಿಂಗೆ ಹೇಗೆ ಗೊತ್ತು? ಆನ್ಲೈನ್ ಪಾಸ್ವರ್ಡ್ ವರ್ಕ್ ಆಗ್ತಾ ಇಲ್ಲ. ಕ್ಯಾನ್ಸಲ್ ನೋಟಿಫಿಕೇಶನ್ ಮೆಸೇಜ್ ಬರ್ತಿದೆ ಸರ್. ಆದರೆ ಪ್ರತಿಮಾ ರೇಪ್ ಕೇಸ್ ಒರಿಜಿನಲ್ ರಿಪೋರ್ಟ್ಸ್ನ ಹ್ಯಾಕ್ ಮಾಡಿದ್ದಾರೆ ಅಂತ ಅನುಮಾನ ಬರ್ತಿದೆ ಸರ್. ಡಿಲೀಟ್ ಮಾಡಿ ಹೇಳ್ದೆ ಅಲ್ವಯ್ಯ? ಅದು ನನಗೆ ಗೊತ್ತಿಲ್ಲ ಸರ್, ನಮ್ಮ ಡೈರೆಕ್ಟರ್ನ ಕೇಳಬೇಕು. ಏಯ್, ಅವನೇನೋ ಹೇಳೋದು? ಡಿಲೀಟ್ ಮಾಡೋ. ಓಕೆ ಸರ್. ಇಡಿಯಟ್. ಎಸ್ ಮೇಡಮ್. ರಾಮದೇವ್ ಹಾಸ್ಪಿಟಲಿಂದ ಒಂದು ನರ್ಸ್ ನಿಮ್ಮ ಅಪಾರ್ಟ್ಮೆಂಟಿಗೆ ಬರ್ತಾ ಇದ್ರಲ್ಲ, 26ನೇ ತಾರೀಕು ಏನಾದರೂ ಬಂದಿದ್ರಾ? ಮೇಡಮ್, ಒಬ್ಬರು ಪೇಷಂಟ್ನ ನೋಡಕ್ ಬರ್ತಾರೆ. ಬಂದಿದಾರೋ ಇಲ್ವೋ ಅಂತ ರಿಜಿಸ್ಟರ್ ಚೆಕ್ ಮಾಡಿ ಹೇಳ್ತೀನಿ. ನೋಡಿ.
ಹಾಂ ಮೇಡಮ್, ಅವತ್ತು ರಿಜಿಸ್ಟರ್ ಆಗಿಲ್ಲ, ಬಂದಿಲ್ಲ ಅನ್ಸತ್ತೆ. ಇಷ್ಟಕ್ಕೂ ನೀವ್ಯಾರು? ನಾನು TV16 ರಿಪೋರ್ಟರ್, ಪ್ರೋಗ್ರಾಮ್ ಹೆಡ್ಡು ಕೂಡ. ಹಾ ಮೇಡಮ್, ನನ್ನ ಅವತ್ತು ನೈಟ್ ಡ್ಯೂಟಿಗೆ ಅಂತ ಈ ಕಡೆ ಬರ್ಬೇಕಾದ್ರೆ ದಾರಿಲಿ ಏನಾಯ್ತಮ್ಮ, ಇಲ್ಲಿ ನಿಂತ್ಕೊಂಡಿದ್ಯಾ? ಬೈಕ್ ಪ್ರಾಬ್ಲಮ್. ನಾನು ಕೂಡ ಅಪಾರ್ಟ್ಮೆಂಟ್ಗೆ ಹೋಗ್ತಿರೋದು, ಬಾ ಡ್ರಾಪ್ ಮಾಡ್ತೀನಿ. ನಾನು ಮೆಕ್ಯಾನಿಕ್ ಕಾಲ್ ಮಾಡಿದ್ದೀನಿ, ಅವ್ನು ಕಾಲ್ ಬ್ಯಾಕ್ ಮಾಡ್ತಾನೆ. ಸರಿ, ಹುಷಾರಮ್ಮ. ಇಟ್ಸ್ ಓಕೆ ಸರ್. ಆ ಪ್ಲೇಸ್ ಎಲ್ಲಿ? ಇಲ್ಲೇ ಮೇಡಮ್, 2 ಕಿಲೋಮೀಟರ್ ದೂರದಲ್ಲಿದೆ. ನನಗೆ ತೋರಿಸ್ತೀರಾ? ಬನ್ನಿ ಮೇಡಮ್, ತೋರಿಸ್ತೀನಿ. ಮೇಡಮ್, ಇದೇ ಜಾಗದಲ್ಲಿ ಅವತ್ತು ಸಿಕ್ಕಿದವಳು. ಓಕೆ, ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ಹೇಳಿ ಮೇಡಮ್. 26ನೇ ತಾರೀಕು ಒಂದು ಹುಡುಗಿ ಗಾಡಿ ಕೆಟ್ಟೋಗಿತ್ತು. ಅವ್ರೇನಾದ್ರು ಸಹಾಯ ಕೇಳಿದ್ರಾ? ನನ್ನನ್ನೇನು ಸಹಾಯ ಕೇಳಲಿಲ್ಲ ಅವರು, ಆದರೆ ಅವತ್ತು ಗಾಡಿ ತಳ್ಕೊಂಡು ಬರ್ತಾ ಇದ್ರು. ಏನಾಯ್ತು ಮೇಡಮ್? ಬೈಕ್ ಪ್ರಾಬ್ಲಮ್. ಆಲ್ರೆಡಿ ಕತ್ಲೆ ಆಗಿದೆ, ನೀವು ಬೇರೆ ಒಬ್ಬರೇ ಇದ್ದೀರಾ. ಪರವಾಗಿಲ್ಲ ಸರ್, ನಿಮ್ಗೆ ಏನು ಆಗಲ್ಲ, ಬನ್ನಿ ಮೇಡಮ್. ನೋ ಪ್ರಾಬ್ಲಮ್, ಕಾರ್ ಹತ್ತಿ. ಮೆಕ್ಯಾನಿಕ್ ಹತ್ರ ಹೋಗೋಣ. ಓಕೆ ಬನ್ನಿ. ನೀವೇನಾದರೂ ಅವ್ರನ್ನ ಗುರ್ತಿಡಿತೀರಾ? ಗುರ್ತಿಡಿತೀನಿ ಮೇಡಮ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟಾ? TV ಚಾನೆಲ್ ರಿಪೋರ್ಟರ್. ಮೇಡಮ್, ಅಲ್ಲಿ CCTV ಕ್ಯಾಮ್ರಾ ಇದೆ.